छोटे कನ್ನಡ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಎಐ ಟೂಲ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನಿಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇಲ್ಲಪ್ಪ ಅಂತಂದ್ರೆ ಅಥವಾ ಯೂಟ್ಯೂಬ್ ವಿಡಿಯೋಸ್ಗಳಿಗೋಸ್ಕರ ಯೂಸ್ ಆಗುವಂತ ಎಐ ಟೂಲ್ ಬೇಕಂತ ಹುಡುಕ್ತಾ ಇದ್ರೆ ಸೊ ಈ ವಿಡಿಯೋ ಬೆಸ್ಟ್ ಅಂತ ಅನ್ಕೋಬಹುದು ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಒಂದು ಫ್ರೀ ಎಐ ಟೂಲ್ ಇದೆ ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ವಿದಿನ್ ಅ ಸೆಕೆಂಡ್ ಅಲ್ಲಿ ನಿಮ್ಮದೇ ಆದಂತ ವಿಡಿಯೋಸ್ ನ ಅದು ಪ್ರೊಫೆಷನಲ್ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು ಇದನ್ನ ನೀವು ನಿಮ್ಮ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೇರವಾಗಿ ಅಪ್ಲೋಡ್ ಮಾಡಬಹುದು ಅಂಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಯಾವುದೇ ರೀತಿ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗಿಲ್ಲ ಪೇಮೆಂಟ್ ಮಾಡಬಹುದು ಆಪ್ಷನ್ಸ್ ಕೂಡ ಇದೆ ಬಟ್ ಫೀಚರ್ಸ್ ಡಿಪೆಂಡ್ ಆಗುತ್ತೆ ಇನ್ನು ಹೆಚ್ಚಿನ ಫೀಚರ್ಸ್ ಗಳು ಬೇಕು ಅಂದ್ರೆ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕು ಬಟ್ ಫ್ರೀ ಇರುವಂತ ಒಂದು ಏನು ಫೀಚರ್ಸ್ ಕೊಟ್ಟಿದ್ದಾರೆ ಅವರು ದಟ್ ಇಸ್ ಇನಫ್ ನೀವು ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ಶೂಟ್ ಮಾಡೋದಕ್ಕೆ ಹಾಗಿದ್ರೆ ಯಾವ್ದದು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಯಾವುದು ವೆಬ್ಸೈಟ್ ಯಾವ ಎಐ ಟೂಲ್ ಯೂಸ್ ಮಾಡಬೇಕು ಅಂತ ಹೇಗೆ ಯೂಸ್ ಮಾಡಬಹುದು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲಸ್ ಇಲ್ಲಿ ನಾನು ಕ್ರಿಯೇಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಓಕೆನಾ ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ ಸೊ ಸ್ಟಾರ್ಟ್ ಮಾಡೋಣ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಒಂದು ಬೆಸ್ಟ್ ಎಐ ಟೂಲ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಇದು ತುಂಬಾ ಈಸಿ ಆಗುತ್ತೆ ಅಂಡ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ಕೂಡ ಇದೇ ಒಂದು ಟೂಲ್ಸ್ನ ಬಳಸ್ಕೊಂಡು ಇವಾಗ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಿ ಎಲ್ಲಾದರೂ ಬಟ್ ಆದರೆ ನೀವು ಸೈಡ್ ಬೈ ಸೈಡ್ ಯೂಟ್ಯೂಬಲ್ಲೂ ಕೂಡ ನಾವು ಏನಾದರೂ ಇನ್ಕಮ್ ಮಾಡಬೇಕು ಅಥವಾ ಫೇಸ್ಬುಕ್ ಆಯಿತು ಇನ್ಸ್ಟಾಗ್ರಾಮ್ ಆಯಿತು ಸೊ ಆ ರೀತಿ ಏನಾದರೂ ಪ್ಲಾಟ್ಫಾರ್ಮಲ್ಲೂ ಕೂಡ ನಾವು ವರ್ಕ್ ಮಾಡಿ ಏನಾದರೂ ಅರ್ನ್ ಮಾಡಬೇಕು ಆ್ಯಸ್ ಅ ಪಾರ್ಟ್ ಟೈಮ್ ಅಂತ ಅನ್ಕೊಂಡಿದ್ರೆ ಸೊ ಇವಾಗ ನೀವು ಈ ರೀತಿ ಕೂಡ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬಹುದು ಸೊ ಹೇಗೆ ಮಾಡ್ಕೋಬಹುದು ನಮ್ಮ ಹತ್ರ ಟೈಮ್ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನಿಮಗೆ 3 ಸ್ಟೆಪ್ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ 3 ಸ್ಟೆಪ್ನ ಜಸ್ಟ್ ನೀವು ಫಾಲೋ ಮಾಡಿಬಿಟ್ರೆ ವಿದಿನ್ ಅ ಸೆಕೆಂಡ್ ಅಲ್ಲಿ ನಿಮ್ದೊಂದು ವಿಡಿಯೋ ರೆಡಿ ಆಗುತ್ತೆ ಓಕೆ ಅದು ಹೇಗೆ ಅಂತ ನಾವಿಲ್ಲಿ ಪ್ರಾಕ್ಟಿಕಲಿ ಮಾಡಿ ಕೂಡ ನೋಡೋಣ ಅಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಚೂಸ್ ದಿ ಪರ್ಫೆಕ್ಟ್ ಓಕೆ ಇಲ್ಲಿ ಮೇನ್ ಅಂದ್ರೆ ಚೂಸ್ ದಿ ಪರ್ಫೆಕ್ಟ್ ಪ್ಲಾನ್ ಫಾರ್ ಯು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಅನುಕೂಲ ಆದಂತಹ ಪ್ಲಾನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಮೇನ್ ಮುಖ್ಯವಾಗಿ ನೀವು ಈ ಒಂದು ಏನು ಎಐ ಟೂಲ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ 4 ಪ್ಲಾನ್ಗಳಲ್ಲಿ ಸಿಗುತ್ತೆ ಒಂದು ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಸುಮಾರು ತರದ ಒಂದು 3 ಫೀಚರ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ ಇಷ್ಟು ಸಾಕಾಗುತ್ತೆ ಒಂದು ವಿಡಿಯೋನ ಶೂಟ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನೇನು ಇಲ್ಲಿ ಫೀಚರ್ಸ್ ಕೊಡ್ತಾ ಇದ್ದಾರೆ ಫ್ರೀಯಲ್ಲಿ ಅಂತಂದ್ರೆ ವಿಡಿಯೋ ಜನರೇಷನ್ ಅಂತ ರಿಲೇಟೆಡ್ ಅಂದ್ರೆ ಕ್ರಿಯೇಟ್ 3 ವಿಡಿಯೋಸ್ ಪರ್ ಮಂತ್ ಒಂದು ತಿಂಗಳಲ್ಲಿ 3 ವಿಡಿಯೋ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೆಡಿ ಮಾಡ್ಕೋಬಹುದು ಅಂಡ್ ವಿಡಿಯೋಸ್ ಅಪ್ ಟು 3 ಮಿನಿಟ್ಸ್ ನೀವು ಇಲ್ಲಿ ಮಾಡ್ಕೋಬಹುದು ಎಕ್ಸ್ಪೋರ್ಟ್ ಅಪ್ ಟು 720p ಅಂತ ಹೇಳಿದ್ದಾರೆ ಇದು ಸೈಜ್ ಹೇಳಿರುವಂತದ್ದು ವಿಡಿಯೋದು ಓಕೆನಾ ಇನ್ಕ್ಲೂಡ್ 1 ಕಸ್ಟಮ್ ವಿಡಿಯೋ ಅವತಾರನ ನೀವು ಮಾಡ್ಕೋಬಹುದು ಓಕೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂಡ್ 500+ ಸ್ಟಾಕ್ ಅವತಾರ್ ಲುಕ್ಸ್ ಗಳು ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಎಐ ಟ್ರಸ್ಟ್ ಅಂಡ್ ಸೇಫ್ಟಿ ರಿಲೇಟೆಡ್ ಆಯಿತು ಶೇರ್ಸ್ ಅಂಡ್ ಎಕ್ಸ್ಪೋರ್ಟ್ ವಿಡಿಯೋಸ್ ಗಳು ನೀವು ಮಾಡಬಹುದು ಸ್ಟ್ಯಾಂಡರ್ಡ್ ವಿಡಿಯೋ ಪ್ರೊಸೆಸಿಂಗ್ ಕೂಡ ನೀವು ಇಲ್ಲಿ ಒಂದು ಇದನ್ನ ಮಾಡ್ಕೋಬಹುದು ವಿಡಿಯೋಸ್ಗಳನ್ನ ಓಕೆ ಸೊ ನಾರ್ಮಲಿ ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟರ್ ಅಂತ ನೀವೇನಾದ್ರೂ ಪ್ಲಾನ್ ತಗೊಂಡ್ರೆ ಇದು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದ್ರ ಇಲ್ಲಿ ಒಂದು ಅವರು ಕೂಡ ಒಂದು ಪ್ರೈಸ್ ಕೂಡ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರೂ ದುಡ್ಡು ಕೊಟ್ಟು ತಗೋತೀವಿ ಅಂತಂದ್ರೆ ಸೊ ನೀವು ಮಾಡ್ಬೋದು ಫಸ್ಟಿಗೆ ಫ್ರೀ ಆಫ್ ಕಾಸ್ಟ್ ಇರೋದನ್ನ ಬಳಸಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರೋದು $29 ಪರ್ ಮಂತ್ ಅಂತ ಹೇಳಿರುವಂಥದ್ದು ಅಂಡ್ ಇಲ್ಲಿ ನಿಮಗೆ ಸ್ವಲ್ಪ ಫೀಚರ್ಸ್ಗಳು ಜಾಸ್ತಿ ಸಿಗುತ್ತೆ ವಿಡಿಯೋ ಜನರೇಷನ್ ಆಯಿತು ವಿಡಿಯೋಸ್ ಅಪ್ ಟು 5 ಮಿನಿಟ್ಸ್ ಆಯಿತು ಎಕ್ಸ್ಪೋರ್ಟ್ ಅಪ್ ಟು 1080p ಅಂತ ಹೇಳಿದ್ದಾರೆ ಇಲ್ಲಿ ಸೈಜ್ ಏನಾಗುತ್ತೆ ಅಂದರೆ ಮೊದಲು ನಮ್ಮದು ಫ್ರೀ ಆಫ್ ಕಾಸ್ಟ್ 720 ಇತ್ತಲ್ವಾ ಬಟ್ ಅದ್ರ ಇವಾಗ ಇದು ಸ್ವಲ್ಪ ಹೈ ಇದನ್ನ ಆಗಿಬಿಟ್ಟು ಅದರದ್ದು ಏನಂತಾರಲ್ಲ ವಿಡಿಯೋದು ಒಂದು ಕ್ವಾಲಿಟಿ ಅದು ನಿಮ್ಮದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಇನ್ಕ್ಲೂಡ್ಸ್ ನಿಮಗೆ ಎವ್ರಿಥಿಂಗ್ ಇನ್ ಫ್ರೀ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಫ್ರೀ ಇರುತ್ತೆ ಎಲ್ಲ ಫೀಚರ್ಸ್ ನೀವು ಯೂಸ್ ಮಾಡಬಹುದು ಅವತಾರ್ ಆಡ್ ಒನ್ಸ್ ಅವೈಲೇಬಲ್ ಅಂತ ಹೇಳಿದ್ದಾರೆ ಅವತಾರಗಳು ಕೂಡ ನೀವು ಆಡ್ಸ್ ನ ನೀವು ಯೂಸ್ ಮಾಡಬಹುದು ವಾಟರ್ ಮಾರ್ಕ್ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಫಾಸ್ಟ್ ವಿಡಿಯೋ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ ಬ್ರ್ಯಾಂಡ್ ಕಿಟ್ ಅಂತ ಇರುತ್ತೆ ಮತ್ತೆ ಬ್ರ್ಯಾಂಡ್ ವಾಯ್ಸ್ ಅಂತ ಕೂಡ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಈ ಒಂದು ಎಐ ಟೂಲ್ ಮೂಲಕ ನೀವು ಸುಮಾರು ತರದ ಒಂದು ಕೆಲಸವನ್ನ ಮಾಡಿಸಬಹುದು ಲೈಕ್ ನೀವು ಒಂದು ವಿಡಿಯೋ ಮಾಡಿಸಬಹುದು ಒಂದು ಲ್ಯಾಂಗ್ವೇಜ್ ನ ಬದಲಾಯಿಸಬಹುದು ಇವಾಗ ನಮಗೆ ಕೇವಲ ಕನ್ನಡ ಬರುತ್ತೆ ಬಟ್ ಅದು ಇಂಗ್ಲಿಷ್ ಅಲ್ಲಿ ನಾವು ವಿಡಿಯೋ ಮಾಡಬೇಕು ಶಾರ್ಟ್ ವಿಡಿಯೋ ಅಂತ ಅನ್ಕೊಂಡಾಗ ನೀವು ಇಲ್ಲಿ ವಿಡಿಯೋಸ್ ನ ಮಾಡಬಹುದು ಅದೇನಿಲ್ಲ ಜಸ್ಟ್ ನೀವು ಕನ್ನಡದಲ್ಲಿ ನೀವು ಶೂಟ್ ಮಾಡಿದ್ರು ಅದು ಜಸ್ಟ್ ಆಟೋಮೆಟಿಕ್ ವಿತಿನ್ ಅ ಸೆಕೆಂಡ್ ಅಲ್ಲಿ ನಿಮಗೆ ಸ್ಪ್ಯಾನಿಷ್ ಬೇಕಾ ಫ್ರೆಂಚ್ ಬೇಕಾ ಇಂಗ್ಲಿಷ್ ಬೇಕಾ ಅದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ ಹೋಗುತ್ತೆ ಓಕೆನಾ ಅಂಡ್ ನೆಕ್ಸ್ಟ್ ಪ್ಲಾನ್ ಬಗ್ಗೆ ನಾನು ಹೇಳಿದ್ರೆ $89 ಅಂತ ಇದೆ $89 ಸೊ ಈ ಪ್ಲಾನ್ ಅಲ್ಲಿ ನಿಮಗೆ ಸುಮಾರು ತರದ ಒಂದು ಇನ್ನೂ ಹೆಚ್ಚಿನ ಫೀಚರ್ಸ್ಗಳು ಸಿಗುತ್ತೆ ಲೈಕ್ ವಿಡಿಯೋ ಜನರೇಷನ್ ರಿಲೇಟೆಡ್ ಇಲ್ಲಿ ನಿಮಗೆ ಕ್ರಿಯೇಟ್ ಅನ್ಲಿಮಿಟೆಡ್ ವಿಡಿಯೋಸ್ ಇಲ್ಲಿ ನಿಮಗೆ ಸುಮಾರು ತರದ ವಿಡಿಯೋಸ್ಗಳನ್ನ ಅನ್ಲಿಮಿಟೆಡ್ ಇಲ್ಲಿ ಮೊದಲು ಹೇಗಿತ್ತು ಅಂತಂದ್ರೆ ಕೆಲವೊಂದು ಲಿಮಿಟೆಡ್ ನಿಮಗೆ ವಿಡಿಯೋಸ್ಗಳನ್ನ ಇಲ್ಲಿ ಮಾಡೋದಕ್ಕೆ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬಟ್ ಅದು ಅನ್ಲಿಮಿಟೆಡ್ ನಿಮಗೆ ವಿಡಿಯೋಸ್ಗಳು ನಮಗೆ ಮಾಡೋದು ಬೇಕು ಯಾವಾಗ ಈ ಒಂದು ಎಐ ಟೂಲ್ಸ್ನ ನೀವು ಯೂಸ್ ಮಾಡ್ತೀರಿ ನಿಮ್ಗೆ ಇದು ಒಂದು ಟೂಲ್ಸ್ ಇಷ್ಟ ಆಯಿತು ಅಂತಂದ್ರೆ ಬೇಕಂದ್ರೆ ನೀವು ಪೇಡ್ ಕೂಡ ತಗೊಂಡು ಅನ್ಲಿಮಿಟೆಡ್ ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಬಹುದು ಅಂಡ್ ವಿಡಿಯೋಸ್ ಅಪ್ ಟು 30 ಮಿನಿಟ್ಸ್ 30 ನಿಮಿಷಕ್ಕಿಂತ ಹೆಚ್ಚಿನ
ಹೆಚ್ಚಿನ ಒಂದು ವಿಡಿಯೋನ ನೀವು ಇಲ್ಲಿ ಮಾಡ್ಬೋದು. ಯಾಕಂದರೆ ಇಲ್ಲಿ ಕೇವಲ ಫ್ರೀ ಆಫ್ ಕಾಸ್ಟ್ ನಿಮಗೆ 3 ಮಿನಿಟ್ಸ್ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅದೇ ರೀತಿ 5 ಮಿನಿಟ್ಸ್ ವಿಡಿಯೋನ ನೀವು ಸ್ವಲ್ಪ ಪೇಮೆಂಟ್ ಮಾಡಿದರೆ ಎಷ್ಟು $29 ಮಾಡಿದರೆ ನಿಮಗೆ ಸಿಗುತ್ತೆ. ಅದೇ ರೀತಿ ನಿಮಗೆ 30 ಮಿನಿಟ್ಸು ಅರ್ಧ ಗಂಟೆ ವಿಡಿಯೋ ಮಾಡಬೇಕು ಅಂತಂದರೆ $89 ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಏನಿದೆ ಅಲ್ವಾ 1080 ಓಕೆ ಸೇಮ್ ಅದೇ ಇರುವಂಥದ್ದು. ಯಾವುದು ಪ್ರೀವಿಯಸ್ ನಾವಿಲ್ಲಿ ಪ್ಲ್ಯಾನಲ್ಲಿ ನೋಡಿದ್ವಿ $29 ಏನಿತ್ತು. ಓಕೆ ಸೊ ಇದಲ್ಲೂ ಕೂಡ ಇನ್ನೂ ಹಲವಾರು ಫೀಚರ್ಸ್ಗಳು ಇದು ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟು ಇದು ಬೇಕಂದರೆ ನೀವು ತೊಗೊಳ್ಳಿ, ಇಲ್ಲ ನಾನು ಇದನ್ನು ರೆಫರ್ ಮಾಡ್ತಾಯಿಲ್ಲ, ಬಟ್ ಆದರೆ ಫೀಚರ್ಸ್ಗಳು ತುಂಬಾ ಅನ್ಲಿಮಿಟೆಡ್ ಇದೆ. ಅದೇ ರೀತಿ ನಿಮಗೆ ನೆಕ್ಸ್ಟು ಎಂಟರ್ಪ್ರೈಸಸ್ ಅಂತ ಒಂದು ಪ್ಲ್ಯಾನ್ ಸಿಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಒಂದು 4K ವಿಡಿಯೋನ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಇಲ್ಲಿ ನೀವು ಅನ್ಲಿಮಿಟೆಡ್ ವೀಡಿಯೋಸ್ಗಳನ್ನ ಮಾಡ್ಬೋದು. ಈ ಒಂದು AI ಟೂಲ್ಸ್ನ ಯಾವುದಕ್ಕೆ ಮುಖ್ಯವಾಗಿ ಬಳಸ್ಬೋದು ಅನ್ನೋದನ್ನು ನೋಡೋಣ. ಸೊ ಸಿಂಪ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅವತಾರ್ ವಿಡಿಯೋನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಸೊ ಜಸ್ಟ್ ನಾನು ಇಲ್ಲಿ ನಿಮಗೆ ಅವತಾರ್ ವೀಡಿಯೋಸ್ಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅವತಾರ್ ವಿಡಿಯೋ ಬಗ್ಗೆ ಲೈಕ್ ನಿಮಗೆ ಮಾರ್ಕೆಟಿಂಗು, ಸೇಲ್ಸ್ ರಿಲೇಟೆಡು. ಓಕೆ ಸೊ ಆ ರೀತಿ ನಿಮ್ಗೆ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತಂದಾಗ ಸೊ ನೀವು ಇಲ್ಲಿ ವೀಡಿಯೋಸ್ಗಳನ್ನ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನೀವು ಖುದ್ದಾಗಿ ನಿಮ್ಮದೇ ಆದಂಥ ಒಂದು AI ಕ್ಲೋನ್ನ ರೆಡಿ ಮಾಡಿಕೊಂಡು ಸೊ ವೀಡಿಯೋಸ್ಗಳನ್ನ ನೀವು ಇಲ್ಲಿ ಮಾಡ್ಬೋದು. ಓಕೆ ಫಸ್ಟಿಗೆ ಹೇಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಕ್ರಿಯೇಟ್ ಆರ್ ಚೂಸ್ ಅನ್ನ ಅವತಾರ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಒಂದು ಅವತಾರದ ಒಂದು ಅಂದರೆ ಈ ಒಂದು ಫೋಟೋಸ್ಗಳ ಮೂಲಕ ಜನರದ್ದು ಮುಖಗಳದ್ದು ಫೋಟೋಸ್ಗಳಿರುತ್ತೆ. ಅದರ್ವೈಸು ನೀವು ನಿಮ್ಮದೇ ಆದಂಥ ಫೋಟೋಸ್ ಕೂಡ ನೀವು ಇಲ್ಲಿ ಹಾಕ್ಬಿಟ್ಟು ನಿಮ್ಮದೇ ವೀಡಿಯೋಸ್ ಕೂಡ ನೀವು ಇಲ್ಲಿ ಮಾಡ್ಬೋದು. 2 ರೀತಿಯಿಂದ ಮಾಡ್ಬೋದು. ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ಪು ನೀವು ಇಲ್ಲಿ ಒಂದು ವಾಯ್ಸು ನೀವು ಮಾತನಾಡುವಂಥ ಧ್ವನಿನ ಏನಿರುತ್ತೆ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ ಸೊ ಇದು 2ನೇ ಸ್ಟೆಪ್ಪು. 2ನೇ ಸ್ಟೆಪ್ ಆದಮೇಲೆ ಸೊ ಇವಾಗ ಯಾವಾಗ ಇದು ರೆಕಾರ್ಡಿಂಗ್ ಆಗುತ್ತಲ್ವ ಎಲ್ಲ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋತೀರಿ. ಸೊ ವಾಯ್ಸ್ ರೆಕಾರ್ಡ್ ಆದಮೇಲೆ ನೆಕ್ಸ್ಟ್ ನಿಮಗೆ 3rd ಸ್ಟೆಪ್ ಬರುತ್ತೆ. ಏನಪ್ಪ ರೈಟ್ ಸ್ಕ್ರಿಪ್ಟ್ ಅಂತ. ರೈಟ್ ಸ್ಕ್ರಿಪ್ಟ್ ಏನು ನೀವು ಇಲ್ಲಿ ಮಾತನಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಿ ನೋಡಿ ಅದನ್ನ ಇಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ ಆ್ಯಂಡ್ ಬರೆದಾದ್ಮೇಲೆ ಜಸ್ಟ್ ಜನರೇಟ್ ಮಾಡಿಬಿಟ್ರೆ ಅಂತಂದರೆ ನಿಮ್ಮದೊಂದು ವಿಡಿಯೋ ರೆಡಿ ಆಗುತ್ತೆ ಇಲ್ಲಿ ಸ್ಕ್ರಿಪ್ಟ್ ವೈಸು. ಓಕೆನಾ ತುಂಬಾ ಪ್ರೊಫೆಷ್ನಲ್ ಆಗಿ ವೀಡಿಯೋಸ್ ಬೇಕು ಅಂತಂದರೆ ಈ ಒಂದು AI ಟೂಲ್ಸ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ಓಕೆ ಸೊ ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಂತರ ನೀವು ಎಲ್ಲಿ ಬೇಕೋ ಅಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಶೇರ್ ಕೂಡ ಮಾಡಬಹುದು. ಓಕೆನಾ ಸೊ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಹೇಳಬೇಕು ಅಂತಂದರೆ ವಿಡಿಯೋ ಟ್ರಾನ್ಸ್ಲೇಷನ್ ಅಂತ. ಓಕೆ ವಿಡಿಯೋ ಟ್ರಾನ್ಸ್ಲೇಷನ್ ನಾವು ಇಲ್ಲಿ ಕ್ಲಿಕ್ ಮಾಡಿದ್ದು ನೋಡಿದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೀವು ಹಲವಾರು ಭಾಷೆಗಳಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಆ ಒಂದು ಡೌನ್ಲೋಡ್ ಮಾಡ್ಬೋದು ನೀವು ನಿಮ್ಮ ಒಂದು ಪೇಜಲ್ಲಿ. ಹೇಗೆ ಸಾರಿ ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ. ಸೊ ಈ ವ್ಯಕ್ತಿ ಇವಾಗ ಯಾವ ಭಾಷೆ ಮಾತಾಡ್ತಾ ಇದ್ದಾರೆ ಸೊ ಅದನ್ನು ನಾವೇನು ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಬೋದು. ಒರಿಜಿನಲಿ ಇದು ಅಮೆರಿಕಾ ಒಂದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ, ಬಟ್ ಆದರೆ ಇದನ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ನಾವು ಇದನ್ನು ಈ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ವ ಅದನ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಕೊಡ್ಬೋದು. ಸೊ ಅದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಆ್ಯಸ್ ಪರ್ ನೀವು ಯೂಟ್ಯೂಬ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಿ, ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳು ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಕನ್ನಡದಲ್ಲಿ ಮಾತಾಡಿರ್ತೀರಿ ಈ ರೀತಿಗೆ ನಿಂತ್ಕೊಂಡು, ಬಟ್ ಅದನ್ನು ಸ್ಪ್ಯಾನಿಷು, ಹಿಂದಿ, ಇಂಗ್ಲೀಷ್, ಫ್ರೆಂಚು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ನೀವು ಇದನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗಬಹುದು. ಓಕೆನಾ ಮಲ್ಟಿಪಲ್ ನಿಮಗೆ ಲ್ಯಾಂಗ್ವೇಜಸ್ಗಳು ಚೂಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಗಿವ್ ಅ ಓಲ್ಡ್ ವೀಡಿಯೋಸ್ ಓಕೆ ಅ ನ್ಯೂ ಆಡಿಯನ್ಸ್ ಅಂತ. ಹಳೆ ವೀಡಿಯೋಸ್ಗಳು ಏನು ಆಲ್ರೆಡಿ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದ್ದೀರಿ ವ್ಯೂಸ್ ಬರ್ತಾ ಇಲ್ಲ ಅಂತ ಕೆಲವರು ಸುಮಾರು ಜನ ಹೇಳ್ತಾ ಇರ್ತೀರಿ ನೀವು. ಸೊ ಇಲ್ಲಿ ನಾನು ಹೇಳೋದು ಅಂತಂದರೆ ಹಳೆ ವೀಡಿಯೋಸ್ಗಳಿದೆ ಆ ವೀಡಿಯೋಸ್ಗಳನ್ನ ಈ ರೀತಿ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಕೂಡ ಮಾಡ್ಬೋದು ವಿದಿನ್ ಅ ಸೆಕೆಂಡಲ್ಲಿ. ನಂತರ ಅದನ್ನು ಅಪ್ಲೋಡ್ ಮಾಡಿ ಮತ್ತೆ ಬೇರೆ ಒಂದು ಪೇಜಲ್ಲಿ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಒಂದು ಯೂಟ್ಯೂಬ್ ಚಾನಲ್ ಇವಾಗ ನಾವು ಕನ್ನಡ ಮಾಡಿದ್ದೀವಿ ವ್ಯೂಸ್ ಬಂದಿಲ್ಲ, ಬಟ್ ಇದನ್ನೇ ನಾವು ಇಂಗ್ಲೀಷಲ್ಲಿ ಮಾಡಿದರೆ ಸೊ ನಮಗೆ ಚೆನ್ನಾಗಿ ವ್ಯೂಸ್ ಬರ್ತಿತ್ತೇನೋ ಅಂತ ಅನ್ನೋದಿದ್ರೆ ಅದನ್ನು ನೀವು ಈ ರೀತಿ ಕನ್ವರ್ಟ್ ಕೂಡ ಮಾಡ್ಬೋದು ಇಲ್ಲಿ ಸಿಂಪ್ಲಿಯಾಗಿ. ಆ್ಯಂಡ್ ಅದನ್ನು ನೀವು ಅಪ್ಲೋಡ್ ಕೂಡ ಮಾಡ್ಬೋದು. ಸೊ ಆವಾಗ ನೀವು ನೋಡ್ಬೋದು ಡಿಫ್ರೆನ್ಸು ವ್ಯೂಸ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಸೊ ಈ ಟ್ರಿಕ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಓಕೆನಾ ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟು 175 ಲ್ಯಾಂಗ್ವೇಜಲ್ಲಿ ನಿಮಗಿದು ಒಂದು ಚೇಂಜ್ ಮಾಡಿಕೊಡುತ್ತೆ. ಪ್ರತಿಯೊಂದು ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ. ವಿತಿನ್ ಅ ಸೆಕೆಂಡಲ್ಲಿ ಫ್ರೀ ಆಫ್ ಕಾಸ್ಟ್ ಕೂಡ ಇದು ಮಾಡುತ್ತೆ. ಆ್ಯಂಡ್ ಪ್ರೂಫ್ ಇಲ್ಲಿ ನೋಡ್ತಿದ್ದೀರಾ ಇಲ್ಲಿ ನಿಮಗೆ ಎಡಿಟ್ ಮಾಡೋದಕ್ಕೆ ಇದು ಅವಕಾಶ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಸುಮಾರು ಥರದ ಒಂದು ವಾಯ್ಸ್ ಓವರ್ ನೀವು ಕೆಲಸವನ್ನು ಮಾಡಬಹುದು. ಓಕೆ ಆ್ಯಂಡ್ ಬ್ರ್ಯಾಂಡ್ಗಾಗಿ ನೀವು ಏನಾದರೂ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ರು ನೀವು ಇದನ್ನು ಯೂಸ್ ಮಾಡಬಹುದು. ಓಕೆ ಸೊ ಇಲ್ಲಿ ಬೇಕಂದರೆ ನೀವು ಒಂದು ವೀಡಿಯೋನ ಈ ರೀತಿ ಅವತಾರವನ್ನು ಕ್ರಿಯೇಟ್ ಮಾಡ್ಬೋದು. ಸಿಂಪ್ಲಿ ನಾನು ಇವಾಗ ಈ ಹುಡುಗಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ, ಈ ಹುಡುಗಿ ಫೋಟೋಸ್ ಮೇಲೆ ಕೂಡ ನಾನು ವೀಡಿಯೋಸ್ ಮಾಡ್ಬೋದು. ಬಟ್ ಆದರೆ ಆ ರೀತಿ ಮಾಡಿದರೆ ನಮಗೆ ನಮ್ಮದೇ ಆದಂಥ ಒಂದು ಗುರುತು ಬೇಕು ಅಂದರೆ ನೀವು ಏನು ಮಾಡಿ ಅಂತಂದರೆ ಸಿಂಪ್ಲಿ ನಿಮ್ಮ ಫೋಟೋಸ್ಗಳು ನಿಮ್ಮ ವೀಡಿಯೋಸ್ಗಳನ್ನ ಹಾಕ್ಬಿಟ್ಟು ಈ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಏನು ಮಾಡಿ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಪೇಜಲ್ಲಿ ಅಪ್ಲೋಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ವಾಟ್ ಈಸ್ ಅ ವಿಡಿಯೋ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಹೌ ಡಸ್ ಆನ್ಲೈನ್ ವಿಡಿಯೋ ಟ್ರಾನ್ಸ್ಲೇಷನ್ ವರ್ಕ್, ಯಾವ ರೀತಿ ವರ್ಕ್ ಮಾಡುತ್ತೆ, ಹೌ ಕ್ಯಾನ್ ಐ ಟ್ರಾನ್ಸ್ಲೇಟ್ ಮೈ ವಿಡಿಯೋ ವಿತ್ ಅ ಹ್ಯಾಜಿನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹೇಗೆ ಮಾಡಬೇಕು ಅಂದರೆ ನಿಮಗೆ ಡೀಟೇಲ್ ಆಗಿ ಅವರು ಹೇಳಿದ್ದಾರೆ. ಅಪ್ಲೋಡ್ ದ ವಿಡಿಯೋ ಇಫ್ ಯು ವಾಂಟ್, ನಿಮಗೆ ಯಾವ ವಿಡಿಯೋನ ಟ್ರಾನ್ಸ್ಲೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಆ ವಿಡಿಯೋನ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ.
ಸೆಲೆಕ್ಟ್ ದಿ ಟಾರ್ಗೆಟ್ ಲ್ಯಾಂಗ್ವೇಜಸ್, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ದಿ ಟ್ರಾನ್ಸ್ಲೇಟ್ ಆ್ಯಂಡ್ ಲೆಟ್ ಯುವರ್ AI ಡೂ ದಿ ವರ್ಕ್ ಅಂತ. ಇವಾಗ ನಾವು ಮಾಡಿ ನೋಡೋಣ ಯಾವ ರೀತಿ ಇದು ಚೇಂಜ್ ಆಗುತ್ತೆ ಅಂತ. ಅದೇ ರೀತಿ ನಾವು ಇವಾಗ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಅಂತ ಒಂದು ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಸಿಂಪ್ಲಿ ಇಲ್ಲಿ ನೋಡಿದರೆ ಒಂದು ನಾವು ವೀಡಿಯೋಸ್ AI ಅವತಾರದ್ದು ವೀಡಿಯೋಸ್ ಮಾಡ್ಬೋದು, ವಿಡಿಯೋ ಟ್ರಾನ್ಸ್ಲೇಷನ್ ಮಾಡ್ಬೋದು, ಪರ್ಸನಲೈಸ್ ವಿಡಿಯೋ ಮಾಡ್ಬೋದು, ಇಂಟ್ರಾಕ್ಟಿವ್ ವಿಡಿಯೋ ಅವತಾರ ವಿಡಿಯೋ ಮಾಡ್ಬೋದು. ಫೀಚರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾಕ್ ಅವತಾರ, API ಮತ್ತು API ಪ್ರೈಸಿಂಗ್. ಓಕೆ, ಫ್ರೀ ಆಫ್ ಕಾಸ್ಟ್ ನೀವು ಏನಾದರೂ ಯೂಸ್ ಮಾಡಬೇಕಂದ್ರೆ ದಿಸ್ ಟೂಲ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಹೇಗೆ ಅಂತ ನಾವು ಇವಾಗ ಮಾಡಿ ನೋಡೋಣ ಒಂದು ಸಾರಿ. ಓಕೆ, ಸಿಂಪ್ಲಿ ಇವಾಗ ಏನು ಮಾಡೋಣ ಅಂತಂದರೆ ಇವಾಗ ನಾವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕು. ಓಕೆ, ಸೈನ್ ಅಪ್ ಮಾಡ್ಕೊಳ್ಳೋಣ. ಸೈನ್ ಅಪ್ ಅಂತ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇದ್ದರೆ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಇಲ್ಲಿ ಗೂಗಲ್ ಮೂಲಕನೂ ಸೈನ್ ಅಪ್ ಮಾಡ್ಕೋಬೋದು. ಸಿಂಪ್ಲಿ ನಾನೀಗ ಗೂಗಲ್ ಮೂಲಕನೇ ಹೋಗ್ತೀನಿ. ಸೊ ಇಲ್ಲಿ ಯಾವುದು ಬೇಕು ನಿಮಗೆ ಆ ಒಂದು ಇಮೇಲ್ ಅಡ್ರೆಸ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಬೇಕು, ಓಕೆನಾ. ಸೊ ಅದು ಇವಾಗ ಕಂಟಿನ್ಯೂ ಆಗುತ್ತೆ. ಸೊ ನಂತರ ನಿಮಗೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಐ ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಟಿಕ್ ಮಾಡಬೇಕು. ಓಕೆ, ನಾನಿವಾಗ ಇದನ್ನು ಟಿಕ್ ಮಾಡಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪೇಜ್ ನೋಡೋಣ. ಸೊ ಈ ರೀತಿ ನಿಮಗೆ ಬರುತ್ತೆ. ಚೂಸ್ ಅ ಫ್ರೀ ಅಂತ ಹೇಳ್ಬಿಟ್ಟು ಇವಾಗ ಫ್ರೀ ಆಫ್ ಕಾಸ್ಟ್ ನಾವು ಮಾಡಬೇಕಂತ ಅಂದ್ಕೊಂಡಿದ್ವಿ. ಫ್ರೀ ಮಾಡಿದ್ದೀನಿ ನಾನು. ವೆಲ್ಕಮ್ ಟು ಹೇಜನ್ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೋ. ಓಕೆ, ಸೊ ಕ್ರಿಯೇಟ್ ಅ ಕಸ್ಟಮ್ ಅವತಾರ್, ಕ್ರಿಯೇಟ್ ಅ ವಿಡಿಯೋ ವಿತ್ ಸ್ಟಾಕ್ ಅವತಾರ್, ಟ್ರಾನ್ಸ್ಲೇಟ್ ಅ ವಿಡಿಯೋ. ಇವಾಗ ಸಿಂಪ್ಲಿ ನಾವೇನು ಮಾಡೋಣ ಅಂದರೆ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು, ಕ್ರಿಯೇಟ್ ಅ ಕಸ್ಟಮ್ ಅವತಾರ್ ಕೂಡ ಮಾಡ್ಬೋದು. ನಾನು ಇವಾಗ ಕ್ರಿಯೇಟ್ ಅ ಕಸ್ಟಮ್ ಅವತಾರ್ ಅಂತ ನೋಡೋಣ, ಇದನ್ನು ಮಾಡಿ ನೋಡೋಣ. ಯೂಸ್ ಅ ಫೋಟೋ, ಯೂಸ್ ಯುವರ್ ಓನ್ ವಿಡಿಯೋ ಇಲ್ಲಿ. ಓಕೆ, ಜನರೇಟ್ ಬ್ರಿಂಗ್ ದಿ ಐಡಿಯೋ ಟು ಲೈಫ್ ಅಂತ ಹೇಳಿದ್ದಾರೆ. ಜಸ್ಟ್ ಬ್ಯಾಕ್ ಹೋಗೋಣ. ಓಕೆ ಓಕೆ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ನೋಡೋದಕ್ಕೆ ಪೇಜ್ ಸಿಗುತ್ತೆ. ಸಿಂಪ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಕ್ರಿಯೇಟ್ ಅ ವಿಡಿಯೋ ಅಂತ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ವುಡ್ ಯು ಲೈಕ್ ಟು ಕ್ರಿಯೇಟ್ ಅಂತ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಅವತಾರ್ ವಿಡಿಯೋ ನೀವು ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀರಾ ಅಂತ ಕೇಳುತ್ತದು ವಿಡಿಯೋ ಟ್ರಾನ್ಸ್ಲೇಷನು. ಸೊ ನಾನಿಲ್ಲಿ ಅವತಾರ್ ವಿಡಿಯೋ ಮಾಡಬೇಕಂತ ಅನ್ಕೋತೀನಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲು. ಓಕೆ, ಒಂದ್ಸಾರಿ ಯೂಸ್ ಮಾಡಿ ಕೂತ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾನು ಹಾಗೆ ನಾರ್ಮಲಿ ಒಂದು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಥರದಿಂದ ನೀವು ಇಲ್ಲಿ ವೀಡಿಯೋಸ್ಗಳು ಮಾಡ್ಬೋದು. ಒಂದು ಈ ರೀತಿ ಉದ್ದಕ್ಕೆ ನೀವು ರೀಲ್ಸ್ ಮಾಡ್ತೀವಲ್ವ ಆ ರೀತಿ ಮಾಡ್ಬೋದು, ಅಥವಾ ಲ್ಯಾಂಡ್ಸ್ಕೇಪಲ್ಲಿ ಕೂಡ ನೀವು ಮಾಡ್ಬೋದು. ಓಕೆ, ಒಂದು ಪೋರ್ಟ್ರೇಟು ಇನ್ನೊಂದು ಲ್ಯಾಂಡ್ಸ್ಕೇಪು 2 ಸೈಜಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರಿಯೇಟ್ ಅ ಪೋರ್ಟ್ರೇಟ್ ವಿಡಿಯೋನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಜಸ್ಟ್ ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಾವಿಲ್ಲಿ ಒಂದು ಅವತಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತಿದ್ದು. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಓಕೆ, ಸೊ ಇವ್ರನ್ನ ಸೆಲೆಕ್ಟ್ ಮಾಡೋಣ. ಇವಾಗ ನೆಕ್ಸ್ಟ್ ಅಂತ ಮಾಡ್ತೀನಿ ನಾನು. ನೆಕ್ಸ್ಟ್ ಅಂತ ಮಾಡಿದಾಗ ಇಲ್ಲಿ ನಾವು ಒಂದು ಸ್ಕ್ರಿಪ್ಟ್ ಬರಿಬೇಕಾಗುತ್ತೆ, ಏನೇನು ಹೇಳಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಂತರ ಸ್ಕ್ರಿಪ್ಟ್ ಬರೆದ ಮೇಲೆ ನೆಕ್ಸ್ಟ್ ಅದೇನು ಮಾಡುತ್ತೆ ಅಂತಂದರೆ ನೆಕ್ಸ್ಟ್ ಈ ರೀತಿ ಅವತಾರ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಹಾಕಬೇಕಾಗುತ್ತೆ. ಅದು ಹೇಗೆ ಅಂತ ನೋಡೋಣ, ಓಕೆನಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಒಂದು ಫೋಟೋ ಅವತಾರವನ್ನು ತೊಗೋಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಓಕೆ, ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಬೇಕಂದರೆ ನಿಮ್ಮ ಫೋಟೋಸ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸಿಂಪ್ಲಿ ನಾನೇನು ಮಾಡ್ತೀನಿ, ಈ ಒಂದು ಫೋಟೋ ತೊಗೋತೀನಿ. ಓಕೆ, ಈ ಒಂದು ಫೋಟೋದಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ನೋಡೋದಕ್ಕೆ ಈ ರೀತಿ ಫೋಟೋಸ್ಗಳು ಸಿಗುತ್ತೆ. ಒಂದು ಫೋಟೋನ ನಾನಿಲ್ಲಿ ಚೂಸ್ ಮಾಡ್ತೀನಿ, ಪ್ರೊಫೆಷ್ನಲ್ ಇರೋದನ್ನು. ಓಕೆ, ಸೊ ಇದನ್ನೇ ಫೋಟೋ ತೊಗೊಳ್ಳೋಣ ಆಫೀಸ್ಗೋಸ್ಕರ, ಓಕೆನಾ. ಸೊ ಇವಾಗ ಏನು ಮಾಡೋಣ ಅಂತಂದರೆ ನೆಕ್ಸ್ಟ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಫೀಸದ್ದು ಅಂತ ಹೇಳ್ಬಿಟ್ಟು. ಸೊ ನಂತರ ಇಲ್ಲಿ ಡನ್ ಅಂತ ಮಾಡಿಬಿಟ್ಟು ನಂತರ ಸ್ಕ್ರಿಪ್ಟ್ ಬರಿಬೇಕಾಗುತ್ತೆ. ಸ್ಕ್ರಿಪ್ಟ್ ಇಲ್ಲಿ ಏನು ಬರಿಬಹುದು, ಸ್ಕ್ರಿಪ್ಟ್ ನಾವು ಬರಿಬಹುದು ಇಲ್ಲಿ. ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ, ಕನ್ನಡದಲ್ಲಿ ಬರೀತಾ ಇದ್ದೀನಿ ನಾನು. ಓಕೆನಾ, ನಾನು ಇವತ್ತು ಜಾಬ್ ಬೇಡ, AI ಟೂಲ್ ಅಂತಲೇ ಹಾಕ್ತೀನಿ. AI ಓಕೆ, AI ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆನಾ, ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ. ಓಕೆ, ಸೊ ಇಷ್ಟು ನಾನು ಹಾಗೆಯೇ ನಾರ್ಮಲ್ ಇದನ್ನು ಬರೆದಿದ್ದೀನಿ. ಇವಾಗ ಸ್ಕ್ರಿಪ್ಟ್ ಬರೆದಿರುವಂಥದ್ದು. ಸ್ಕ್ರಿಪ್ಟ್ ಇವಾಗ ಆಗಿದೆ. ಸೊ ಸ್ಕ್ರಿಪ್ಟ್ ಬರೆದಾದ್ಮೇಲೆ ನಾವೇನು ಮಾಡಬೇಕು, ಇದನ್ನು ಜಸ್ಟ್ ಇವಾಗ ಪ್ಲೇ ಟು ಅಪ್ಲೋಡ್ ಆಡಿಯೋ. ಇವಾಗ ಇದನ್ನು ಓಕೆ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಂಗ್ಲೀಷಲ್ಲಿ ಇದನ್ನು ನಾವಿವಾಗ ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ, ನಾನು ಇವತ್ತು AI ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆನಾ, ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಪ್ಪಡೆ. ಓಕೆನೇ. ಸೊ ಈ ರೀತಿ ಇದು ಟ್ರಾನ್ಸ್ಲೇಟ್ ಆಗುತ್ತೆ.
ಸೊ ನೀವು ಇದನ್ನು ಬೇಕು ಅಂತಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ವಾಯ್ಸನ್ನು ಚೇಂಜ್ ಮಾಡ್ಕೋಬೋದು, ಡಿಪೆಂಡ್ ಆಗುತ್ತೆ ನೀವು ಯಾವ ಪ್ಲ್ಯಾನ್ ತಗೋತೀರಂತ ಹೇಳಿ. ಜಸ್ಟ್ ಇವಾಗ ಬ್ಯಾಕ್ ಹೋಗೋಣ. ಓಕೆ, ಇವಾಗ ನಾವು ಇದನ್ನು ಜಸ್ಟ್ ಓಕೆ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ಈ ವಿಡಿಯೋ ಇವಾಗ ಕ್ರಿಯೇಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಇದನ್ನ ಏನು ಮಾಡ್ಬೋದು ಅಂದರೆ ನೀವು ನೋಡ್ತಾ ಇದ್ದೀರಾ. ಹಲೋ ಫ್ರೆಂಡ್ಸ್, ಇದನ್ನ ಇವಾಗ ಎಲಿಮೆಂಟ್ಸ್ ಕೂಡ ನಾವು ಚೇಂಜ್ ಮಾಡ್ಬೋದು. ಎಲಿಮೆಂಟ್ಸ್ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಬೇಕು ಅಂತ. ಸೊ ಇದನ್ನು ನಾನು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ನೀವು ಇಲ್ಲಿ ಚೇಂಜ್ ಮಾಡಬಹುದು. ಓಕೆ, ಸೊ ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಎಡಿಟ್ಗಳದ್ದು ಎಲ್ಲ ಟೂಲ್ಸ್ಗಳು ಸಿಗ್ತಾ ಇದೆ. ಸೊ ಟೂಲ್ಸ್ಗಳು ಬೇಕಂದರೆ ನೀವು ಇಲ್ಲಿ ಟೂಲ್ಸ್ಗಳನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಅಸೆಟ್ಸ್ ಕೂಡ ಇರುತ್ತೆ, ಇಲ್ಲಿ ಅಸೆಟ್ಸ್ ಬೇಕಂದರೆ ನೀವು ತೊಗೋಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ನಿಮಗೆ ಏನಾದರೂ ಪೇಯ್ಡ್ ನಾವು ಆಲ್ರೆಡಿ ತೊಗೊಂಡಿದ್ದೆ ಸಬ್ಸ್ಕ್ರಿಪ್ಷನ್, ಸೊ ಅದಕ್ಕೋಸ್ಕರ ಸಪ್ರೇಟ್ ನಿಮ್ಗೆ ಇಲ್ಲಿ ಒಂದು ಕೆಲವೊಂದು ಫೀಚರ್ಸ್ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿ ಅವತಾರದ್ದು ಒಂದು ಮಾಡೆಲ್ ನಾವು ಇವಾಗ ರೆಡಿ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಸೊ ಇದನ್ನು ಸಿಂಪ್ಲಿ ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದು. ಟೆಂಪ್ಲೇಟ್ಗಳು ನಿಮಗೆ ಸುಮಾರು ಟೆಂಪ್ಲೇಟ್ಗಳು ಸಿಗ್ತಾ ಇರುತ್ತೆ, ಅವತಾರಗಳು ಕೂಡ ಸುಮಾರು ಸಿಗ್ತಾ ಇರುತ್ತೆ. ಓಕೆ, ಈ ರೀತಿ ನೀವು ಸ್ಕ್ರಿಪ್ಟ್ಗಳನ್ನ ಹಾಕ್ಬಿಟ್ಟು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆ್ಯಸ್ ಎ ವಿಡಿಯೋ ಕೂಡ ಯೂಸ್ ಮಾಡ್ಬೋದು, ಮತ್ತು ಟೈಟಲ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಟೈಟಲ್ ಬೇಕು ಅಂದರೆ ಈ ರೀತಿ ನೀವೆಲ್ಲ ಎಡಿಟ್ ಮಾಡಿಬಿಟ್ಟು ಸೊ ಓಕೆ ಹಾಕ್ಬೋದು. ಆ್ಯಂಡ್ ಆ್ಯನಿಮೇಷನ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಓಕೆ, ಆ್ಯನಿಮೇಷನ್ ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ಆ್ಯನಿಮೇಷನ್ ಕೂಡ ಮಾಡ್ಕೋಬೋದು. ನೋಡ್ಕೊಂಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಗ್ರಾಫಿಕ್ಸ್ ಆಯಿತು. ಓಕೆ, ಸುಮಾರು ಮಲ್ಟಿಪಲ್ ನಿಮ್ಗೆ ಇಲ್ಲಿ ಒಂದು ನೋಡೋದಕ್ಕೆ ಸಿಗುತ್ತೆ. ಅಂದರೆ ಡಿಫ್ರೆಂಟ್ ಇದನ್ನ ವಿಡಿಯೋಗೋಸ್ಕರ ನಾನು ಇವತ್ತು AI ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆನಾ? ಇಷ್ಟ ಹಾಕ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಸಿಂಪ್ಲಿ ನೀವು ವೀಡಿಯೋಸ್ ಕೂಡ ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಫೋಟೋಸ್ ತೋರಿಸಿದ್ದೀನಿ. ಆ್ಯಂಡ್ ಜಸ್ಟ್ ನಾವು ಇವಾಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದರೆ ವಿಡಿಯೋ ಕೂಡ ನೀವು ಇಲ್ಲಿ ಮಾಡ್ಬೋದು. ಓಕೆ ಓಕೆ ಸೊ ಇಲ್ಲಿ ನಾವು ಬಂದರೆ ಮತ್ತೆ ಕ್ರಿಯೇಟ್ ಏನೋ ವೀಡಿಯೋ ಅಂತ ಇದೆ, ವೀಡಿಯೋ ಟ್ರಾನ್ಸ್ಲೇಷನ್ ಅಂತ ಇದೆ. ವೀಡಿಯೋ ಟ್ರಾನ್ಸ್ಲೇಷನ್ಗೋಸ್ಕರ ಕೂಡ ನೀವು ಇಲ್ಲಿ ಸಿಂಪ್ಲಿ ಯಾವುದಾದ್ರೂ ಫೋಟೋಸ್ ತೊಗೋಬೋದು. ಅದು ಬೇಡಪ್ಪ ಅಂತಂದ್ರೂ ಕೂಡ ಇಲ್ಲಿ ನಾವು ಯಾವುದಾದ್ರು URL ಯೂಸ್ ಮಾಡ್ಬೋದು. ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸಿಂಪ್ಲಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಈ ಒಂದು AI ಅವತಾರದ್ದು ಸಿಂಪ್ಲಿ ಟ್ಯಾಂಪ್ಲೇಟ್ಗಳನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಡ್ವರ್ಟೈಸ್ಮೆಂಟಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಕಾಮರ್ಸ್ಗೋಸ್ಕರ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಯಾವ ರೀತಿ ವೀಡಿಯೋಸ್ಗಳು ವಿತಿನ್ ಸೆಕೆಂಡಲ್ಲಿ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ. I'm Angela, an avatar generated by artificial intelligence from HeyGen. ಫೋಟೋಸ್ I wanted to show you how to use personal, engaging video messages like this one in your outreach. Imagine sending a video. Imagine sending a... Hey there, I'm Matthew. With HeyGen, you can choose from more than 200 avatars or create your own. You can also add any... Simply ನೀವು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ವಿಡಿಯೋಸ್ಗಳನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಹೇಗೆ ಮಾಡೋದಂತ ತೋರಿಸಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ತಾ ಇದೆ, ಓಕೆ ಪರವಾಗಿಲ್ಲ. ಬಟ್ ಆದರೆ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಇದ್ದರೆ ನಿಧಾನವಾಗಿ ನೋಡ್ತಾ ಹೋದರೆ ನೀವು ಕಲಿತೀರಿ. ಇಲ್ಲಿ ನಾನು ಹೇಳಿದ್ನಲ್ವ ಈ ರೀತಿ ನೀವು ವೀಡಿಯೋಸ್ಗಳನ್ನ ಇಲ್ಲಿ ಶೂಟ್ ಮಾಡ್ಬೋದು. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಕ್ರಿಯೇಟ್ ಯುವರ್ ಫಸ್ಟ್ ಅವತಾರ್ ಅಂತ ಹೇಳಿ. ಸೊ ಈ ರೀತಿ ನಿಮಗೆ ಬೇಸಿಕ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ನೀವು ಈ ರೀತಿ ವೀಡಿಯೋಸ್ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಸಿಂಪ್ಲಿ ಈ ರೀತಿ ಅದು ಯಾವಾಗ ನಾವು ವಿಡಿಯೋನ ನಾವು ಮಾಡ್ತೀವಿ ಡೌನ್ಲೋಡ್ ಮಾಡ್ಕೋತೀವಿ. ಸೊ ಸೇಮ್ ನಿಮಗೆ ಅದೇ ರೀತಿ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೇವಲ ಇದು ಫೋಟೋಸ್ ಹಾಕಿರೋದು ಅವರು. ಓಕೆ, ಸೊ ಇಲ್ಲಿ ಫೋಟೋಸ್ ಹಾಕಿ ನಂತರ ನಾವಿಲ್ಲಿ ಒಂದು ಸ್ಕ್ರಿಪ್ಟ್ ಎಲ್ಲ ಬರೆದು ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಸಿಂಪ್ಲಿ ನಿಮಗೆ ಅದೇ ರೀತಿಯೇ ಒಂದು ನೋಡೋದಕ್ಕೆ ವೀಡಿಯೋ ಸಿಗುತ್ತೆ. ಯಾವ ರೀತಿ ಇವಾಗ ಜಸ್ಟ್ ನಾನು ನಿಮಗೆ ತೋರಿಸಿದ್ನಲ್ವ ಆ ರೀತಿ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇದು ಆಲ್ರೆಡಿ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ಒಂದ್ಸರಿ ನೀವು ಇಲ್ಲಿ ಫ್ರೀ ಆಫ್ ಕಾಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀತಿ ನಿಮಗೆ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಕೂಡ AI ಟೂಲ್ಸ್ ಇದ್ದೇ ನೋಡ್ತಾ ಇದ್ದೀರಾ. ಸೊ ಈ ರೀತಿ ನೀವು ನಿಮ್ಮದೇ ಆದಂಥ ಫೋಟೋಸ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ಇಲ್ಲಿ ನೀವು ಮಾಡ್ಕೋಬೋದು. ಆ್ಯಂಡ್ ತುಂಬಾ ಸಿಂಪಲ್ ಆಗಿದೆ. ಇದು ನೋಡೋದಕ್ಕೆ ಇದು ಮನುಷ್ಯನ ಥರ ಕಾಣಿಸ್ತಾ ಇದೆ, ಬಟ್ ಇದು ಮನುಷ್ಯ ಅಲ್ಲ, ಇದು ಆ್ಯಕ್ಚುಲಿ ಫೋಟೋಸ್ಗಳನ್ನ ಹಾಕ್ಬಿಟ್ಟು ಜನರೇಟ್ ಮಾಡಿರುವಂಥದ್ದು. ಸೊ ನೀವು ಕೂಡ ಅದೇ ರೀತಿ ಮಾಡ್ಬೋದು. ಇನ್ಸ್ಟ್ರಕ್ಷನ್ ನಿಮಗೆ ತುಂಬ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಇಂಟ್ರೋ ಪಾರ್ಟು ಇನ್ಸ್ಟ್ರಕ್ಷನು, ಅಪ್ಲೋಡ್ ಆ್ಯಂಡ್ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಕನ್ಸೆಂಟ್ ಅಂತ ಹೇಳಿ. ಸೊ ಇಲ್ಲಿ ಕ್ರಿಯೇಟ್ ಯುವರ್ ಡಿಜಿಟಲ್ ಟ್ವಿನ್ ಇನ್ ಜಸ್ಟ್ ಅ ಫ್ಯೂ ಸ್ಟೆಪ್ಸ್ ಅಂತ ಎರಡೆರಡು ವೀಡಿಯೋಸ್ಗಳು ಕೂಡ ನೀವು ಇಲ್ಲಿ ಶೂಟ್ ಮಾಡ್ಬೋದು. ಲೈಕ್ ಈ ರೀತಿ ಕೂಡ ಹೇಗೆ ಗೆಟ್ ಸ್ಟಾರ್ಟೆಡ್ ಅಂತ ನೀವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮದು ಈ ರೀತಿ ನೋಡಿ ಈ ರೀತಿ ನಿಮಗೆ ಡಿಫ್ರೆಂಟ್ ಎರಡು ವೀಡಿಯೋಸ್ಕೊಂಡು ಹಾಕೋದಕ್ಕೆ ಆಪ್ಷನ್ ಕೊಡುತ್ತೆ. ನಂತರ ಒಂದು ವಿಡಿಯೋ ಆಗಿದ್ದು ರೆಡಿ ಆಗುತ್ತೆ. ಸೊ ಈ ರೀತಿ ನೀವು ಇಲ್ಲಿ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಹೋಗುತ್ತೆ. ಇದಕ್ಕೋಸ್ಕರ ಸಪ್ರೇಟ್ ಏನಾದರೂ ನಾವು ವೀಡಿಯೋಸ್ ಮಾಡಿ ನಮಗೆ ತೋರಿಸಿ ಅಂದರೆ ಸೊ ಅದ್ರ ಬಗ್ಗೆ ನಾನೊಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಆ ರೀತಿ ನಿಮಗೆ ಮಾಡೋದ್ರಿಂದ ಇನ್ನೂ ಈಸಿ ಆಗುತ್ತೆ ಅಂತ ಅನ್ಕೋತೀನಿ. ಒಂದ್ಸರಿ ಇದಕ್ಕೆ ವಿಸಿಟ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ಫ್ರೀ ಆಫ್ ಕಾಸ್ಟ್ ಕೂಡ ಇದೆ. ನೀವು ಬೇಕು ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ನಿಮ್ಮ ರೆಗ್ಯುಲರ್ ಒಂದು ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ. ಓಕೆ, ವಾಯ್ಸ್ ಕೂಡ ನೀವು ಚೇಂಜ್ ಮಾಡ್ಬೋದು ಆ್ಯಂಡ್ ಲುಕ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ಎರಡು ಕೂಡ ನೀವು ನೋಡ್ಕೊಂಬಿಟ್ಟು ಇಲ್ಲಿ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಿಮ್ಮದು ಈ ರೀತಿ ಡ್ಯಾಶ್ ಬೋರ್ಡ್ ಸಿಗುತ್ತೆ. ನಿಮ್ಮ ಪ್ರಾಜೆಕ್ಟ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಓಕೆನಾ, ಸೊ
ಇಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ನಾವು, ಅದೇ ವಿಡಿಯೋ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿ ನೀವು ವಿಡಿಯೋಸ್ಗಳು ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಓಕೆನಾ? ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದೆ, ಏನಾದರೂ ಮತ್ತೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಪ್ರಾಕ್ಟಿಕಲಾಗಿ ಇನ್ನೊಂದು 2-3 ವೀಡಿಯೋಸ್ಗಳು ಮಾಡಿ ತೋರಿಸಿದ್ರ ಬಗ್ಗೆ ಅಂತಂದರೆ ಸೊ ಸಿಂಪ್ಲಿ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಟ್ಯುಟೋರಿಯಲ್ ಮಾಡ್ತೀನಿ ನಾನು ವಿಡಿಯೋನ, ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಸಿಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಇದು ವೆಬ್ಸೈಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ HeyGen ಅಂತ ಹೇಳ್ಬಿಟ್ಟು, ಓಕೆ, ಗೂಗಲಲ್ಲಿ ಹೋಗಿ HeyGen AI ಫ್ರೀ ಅಂತ ಹೇಳ್ಬಿಟ್ಟು, ಇದು AI ಟೂಲ್ ಆ್ಯಕ್ಚುಲಿ. ಸೊ ಇದನ್ನು ನೀವು ಸರ್ಚ್ ಮಾಡಿ HeyGen ಅಂತ. ಓಕೆ, ಸೊ ಇದನ್ನು ಸರ್ಚ್ ಮಾಡಿ ಆ್ಯಂಡ್ ಇದರಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ನಾನು ತೋರಿಸಿರುವಂಥ ಪೇಜ್ಗೆ ನೀವು ಬರ್ತೀರಿ. ಆ್ಯಂಡ್ ಇಲ್ಲಿ ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಲಾಗಿನ್ ಮಾಡ್ಕೋಬೇಕು, ಅಂದರೆ ಸೈನ್ ಅಪ್ ಮಾಡ್ಕೋಬೇಕು. ಸೈನ್ ಅಪ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಇದು ಬಳಸೋದಕ್ಕೆ ತುಂಬಾ ಈಸಿ ಇರುತ್ತೆ. ಅದರ್ವೈಸ್ ಇಲ್ಲಿ ಸೈನ್ ಅಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಾಗೆ ಯೂಸ್ ಮಾಡೋಕ್ಕೆ ಹೋದರೆ ಇದು ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಕೊಡಿ. ಆ್ಯಂಡ್ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಮರಿಬೇಡಿ. ನಮಸ್ಕಾರ.